ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ತುಂಬ ಸಂತಸದಲ್ಲಿ ಖುಷಿಯಲ್ಲಿ ಬಂದಿದ್ದೀನಿ. ನನ್ನ ನಗು ಇನ್ನೂ ಕಡಿಮೆ ಆಗಿಲ್ಲ. ನನ್ನ ನಕ್ಕು 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 ನನ್ನ ತಲೆ ನೋವು ಬಂದಿದೆ, ನನ್ನ ದವಡೆ ನೋವು ಬಂದಿದೆ, ನನ್ನ ಹೊಟ್ಟೆ ಎಲ್ಲ ಕುಲ್ಕಿ ಕುಲ್ಕಿ ನೋವಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟು ಮಜಾ ಮಜಾ ಮಜಾ. ಇಡೀ ಥಿಯೇಟ್ರು ಗೊಳ್ಳಂತ ನಕ್ಕಿದ್ದು. ಸುಮಾರು ಜನ ಸುಧಾರಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಂದರೆ ಥಿಯೇಟ್ರಿಂದ ಆಚೆ ಬರೋವರೆಗೂ ಅಂತಹದ್ದೊಂದು ಎಂಟರ್ಟೈನ್ಮೆಂಟು ನಿಮ್ಮ ಮುಂದೆ ಬಂದಿದೆ, ನಮ್ಮ ಮುಂದೆ ಬಂದಿದೆ, ಸಂಭ್ರಮಿಸ್ತಾ ಇದೆ. ಇಡೀ ಇಂಡಸ್ಟ್ರಿ ಸಂಭ್ರಮಿಸ್ತಾ ಇದೆ, ಪ್ರೇಕ್ಷಕರು ಸಂಭ್ರಮಿಸ್ತಾ ಇದ್ದಾರೆ. ಅದು ಯಾವುದೂ ಅಲ್ಲ, ಸುಲೋಚನಾ ಫ್ರಮ್ ಸೋಮೇಶ್ವರ. ರಾಜ್ ಬಿ ಶೆಟ್ಟಿಯವರ ಒಂದು ನಾಯಕತ್ವದಲ್ಲಿ, ಸಾರಥ್ಯದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಸಸ್ಪೆನ್ಸಾಗಿ ಅವರು ಇಷ್ಟು ದಿನ ಸಿನಿಮಾದೊಳಗಡೆ ಇರೋ ವಿಷಯವನ್ನು ಮುಚ್ಚಿಟ್ಟಿದ್ರು. ಸೊ ಮುಚ್ಚಿಟ್ಕೊಂಡು ಯಾವುದೋ ಒಂದು ಅನ್ನೋನ್ ಫೇಸಸ್ಸು, ಹೊಸ ಮುಖಗಳನ್ನ ಇಟ್ಕೊಂಡು 30 ಶೋಗಳನ್ನು ಬರೋಬ್ಬರಿ ಹೌಸ್ಫುಲ್ಲು, ಅಂದರೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಈ ಥರ ಮುಗಿಬಿದ್ದು ಟಿಕೆಟ್ಸ್ ತೊಗೊಂಡು ಸಿನಿಮಾನ ಕಣ್ತುಂಬಿಕೊಂಡು ನಕ್ಕು ಸುಸ್ತಾಗಿರುವಂತಹ ಒಂದು ಪ್ರಮೇಯ ಇದು ತುಂಬ ವರ್ಷಗಳ ನಂತರ ಇದು ಮೊದಲು ಅಂತ ಅನಿಸುತ್ತೆ ಕೆಲವೊಂದು ವಿಚಾರಕ್ಕೆ. ಸೊ ಒಂದು ಹೊಸಬರ ತಂಡಕ್ಕೆ, ಒಂದು ಹೊಸ ಸಿನಿಮಾಗೆ ಒಂದು ಟ್ರೈಲರ್ನ ನೋಡಿ ಅಥವಾ ಒಂದು ಝಲಕ್ನ ನೋಡಿ, ಒಂದು ಟೈಟಲ್ನ ನೋಡಿ, ಒಂದಷ್ಟು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ನೋಡಿ ಆಡಿಯನ್ಸು ಇಷ್ಟರ ಮಟ್ಟಿಗೆ ಬಂದು ಸಿನಿಮಾಗೆ ಮುಗಿಬಿದ್ದು ನೋಡ್ತಾರಂದರೆ ನಿಜವಾಗ್ಲೂ ಗ್ರೇಟ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ದಿನಗಳು ಬಂದಿದೆ, ಒಂದು ಒಳ್ಳೆ ಬೆಳೆಗಳು ಬೆಳೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೋದ ವಾರ ಎಕ್ಕ ಮತ್ತು ಜೂನಿಯರ್ ಸಿನಿಮಾಗಳಿಗೆ ತುಂಬ ಒಳ್ಳೆಯ ಪ್ರಶಂಸೆ, ರೆಸ್ಪಾನ್ಸ್ ಸಿಕ್ತು ಮತ್ತು ಜನ ನುಗ್ಗಿ ನೋಡ್ತಾ ಇರುವಂತಹ ಒಂದು ಹೊತ್ತಲ್ಲಿ ಫ್ರಮ್ ಸೋ ಈ ವಾರ ರಿಲೀಸ್ ಆಗಿದೆ. ಪೇಯ್ಡ್ ಪ್ರೀಮಿಯರಲ್ಲಿ ಜನ ಎಷ್ಟರ ಮಟ್ಟಿಗೆ ತುಳಿಕಿದ್ರು ಅಂತಂದರೆ ನೆನ್ನೆ ಸುಮಾರು 8ರಿಂದ 10 ಶೋಗಳು ಬೆಂಗಳೂರ ಒಂದರಲ್ಲೇ ಸೋಲ್ಡ್ ಔಟು. ನಮಗೇನೆ ಟಿಕೆಟ್ ಸಿಗದೆ ಚಿತ್ರತಂಡಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಹೆಂಗೋ ಒದ್ದಾಡಿ ಒಂದೆರಡು ಟಿಕೆಟ್ ಗಳಿಸ್ಕೊಂಡು ಹೋಗಿ ಪಿಕ್ಚರ್ ನೋಡಿದಂಥ ಒಂದು ಪ್ರಮೇಯ ನಡೀತು ನಿನ್ನೆ. ಸೊ ಅಂಥದ್ದೊಂದು ಸಿನಿಮಾ ಫ್ರಮ್ ಸೋ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನಗು ನಗು ನಗು. ನಾನು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದು ವಿಷಯ ಹೇಳ್ತೀನಿ. ಈ ದಶಕದ ಅತ್ಯುತ್ತಮ ಸಿನಿಮಾ ಇದು ಅಂತಂದರೆ ತಪ್ಪಾಗಲ್ಲ. ಇದನ್ನು ತುಂಬ ಧೈರ್ಯವಾಗಿ ಎದೆಯೊಬ್ಬಿಸಿ ಗಟ್ಟಿಯಾಗಿ ಹೇಳ್ಬೋದು, ಕೂಗಿ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತಂದರೆ ಈ ಥರದ್ದೊಂದು ರೈಟಿಂಗು, ಸ್ಕ್ರೀನ್ ರೈಟಿಂಗ್ ಅಂತಾರೆ, ಈ ಥರದ್ದೊಂದು ರೈಟಿಂಗು ಈ ದಶಕದಲ್ಲಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ರೈಟಿಂಗ್ ಆಗಲೇ ಇಲ್ಲ. ಸೊ ಒಂದು ಸಣ್ಣ ಬಡ್ಜೆಟ್ನ ಇಟ್ಕೊಂಡು, ಒಂದು ಸಣ್ಣ, ಅದು ನಮ್ಮ ನೇಟಿವ್ನ, ನಮ್ಮ ಸೊಗಡಿನ ಕಥೆಯನ್ನು ಇಟ್ಕೊಂಡು ಈ ರೀತಿಯಾದಂಥ ಟೈಮಿಂಗು, ಅದು ಬರವಣಿಗೆಯಲ್ಲಿ ಈ ಟೈಮಿಂಗು, ಈ ಒಂದು ಎಕ್ಸಿಕ್ಯೂಷನ್ ಇದೆಯಲ್ಲ, ಇದು ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾ ಫಸ್ಟ್ ಫ್ರೇಮಿಂದ ಶುರುವಾಗಿ ಕೊನೆಯವರೆಗೂ ನಿಮ್ಮನ್ನು ನಗಿಸ್ತಾರೆ. ಕೊನೆಗೊಂದಷ್ಟು ಎಮೋಷ್ನಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಒಂದು ನಗು ಇದೆ. ಇಲ್ಲಿ ಮೌಢ್ಯತೆ ಮತ್ತು ಮಾನವೀಯತೆ ವಿಚಾರವನ್ನು ಇಟ್ಕೊಂಡು, ಮೌಢ್ಯತೆಯೊಳಗಿನ ಮಾನವೀಯತೆ ಜೊತೆಗೆ ಆ ಒಂದು ಪರಿಸರದ ಅನ್ಯೋನ್ಯತೆ ಮತ್ತು ಅದನ್ನು ಶೋಕೇಸ್ ಮಾಡಿರೋ ರೀತಿ, ತೋರಿಸಿರೋ ರೀತಿ ತುಂಬ ಸ್ವಚ್ಛವಾಗಿ ಹೇಳ್ತಾರೆ ಆ ಟ್ರೈಲರಲ್ಲಿ. ಅವರು ಅಂದರೆ ಬಿಗಿನಿಂಗೇ ಆ ಊರಿನ ಸೊಗಡು, ಒಂದು ಪರಿಸರ, ಒಂದು ಕಲ್ಚರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲಿಂದನೇ ಒಳಗೊಂಡು ಸಿನಿಮಾದೊಳಗಡೆ ತೊಗೊಂಡೋಗೋ ರೀತಿ ಇದು ತುಂಬ ವಿಮರ್ಶನೆ ಮಾಡುವಂಥದ್ದಲ್ಲ. ನಿಜವಾಗ್ಲೂ ನೋಡಬೇಕಷ್ಟೇ. ಇದನ್ನು ನಾನು ಏನೇ ವಿಮರ್ಶೆ ಮಾಡಿದ್ರು, ಏನೇ ವಿಶ್ಲೇಷಣೆ ಮಾಡಿದ್ರು, ಕತೆ ಹೇಳಿದ್ರು ಅಥವಾ ಅದೆಲ್ಲ ಯಾವುದೂ ಇಲ್ಲಿ ಉಪಯೋಗ ಇಲ್ಲ. ನೀವು ನೋಡಬೇಕು. ಒಂದೊಂದು ಕ್ಯಾರೆಕ್ಟರ್ ನಿಮ್ಮನ್ನು ಕಾಡುತ್ತೆ. ಒಂದೊಂದು ಕ್ಯಾರೆಕ್ಟರ್ ಆಚೆ ಬಂದಮೇಲೆ ನಿಮ್ಮ ನೆನಪಲ್ಲಿ ಉಳಿಯುತ್ತೆ. ನೋಡಿ, ಅವ್ರ ಕ್ಯಾರೆಕ್ಟರ್ಗಳು ನೆನೆಸ್ಕೊತಾ ಇದ್ರೆ ನಂಗೆ ನಗು ಬರ್ತಾ ಇದೆ. ಭಾವ ಅನ್ನೋ ಒಂದು ಕ್ಯಾರೆಕ್ಟ್ರು, ಇಡೀ ಸಿನಿಮಾ ಭಾವ ಅನ್ನೋ ಒಂದು ಕ್ಯಾರೆಕ್ಟ್ರು ನಿಮ್ಮನ್ನು ಬೆನ್ನು ಬಿಡದೆ ಕಾಡುತ್ತೆ. ಆ್ಯಂಡ್ ಅಶೋಕ ಮುಖ್ಯ ಪಾತ್ರಧಾರಿ ಆ್ಯಂಡ್ JP ತುಮಿನಾಡ್ ಅವರ ನಿರ್ದೇಶನ, ಅವರೇನೇ ಈ ಅಶೋಕನ ಪಾತ್ರವನ್ನು ಅವರು ನಿಭಾಯಿಸಿರುವಂಥದ್ದು. ಸೊ JP ಅಂಥ ಡೈರೆಕ್ಟರ್ಗಳು, JP ಅಂಥ ರೈಟರ್ಗಳು ನಮಗೆ ತುಂಬ ಅಗತ್ಯ ಇದೆ. ಇಂಥ ಪ್ರತಿಭೆ ಇಷ್ಟು ದಿನ ಎಲ್ಲಿತ್ತು ಅಂತ ನನಗೆ ಈ ಸಿನಿಮಾ ನೋಡಿದಾಗ ಕಾಡ್ತು. ಅಂತಹ ಒಂದು ಪೊಟೆನ್ಷಿಯಲ್ ಇರುವಂತಹ ಒಂದು ರೈಟಿಂಗ್ ಅವ್ರದ್ದು ಅಥವಾ ಸಿನಿಮಾ ಮಾಡಿರುವಂಥದ್ದು. ರಾಜ್ ಬಿ ಶೆಟ್ಟಿ ಮತ್ತು ಆ ಗೆಳೆಯರ ಬಳಗ ಯಾರು ನಿರ್ಮಾಣ ಮಾಡಿದ್ದಾರೆ ಅವರ ಆಯ್ಕೆಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಥರದೊಂದು ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಧೈರ್ಯ ಮಾಡಿದಾರಲ್ಲ, ಪಿಕ್ಚರ್ ಮಾಡಿ ಇದು ವರ್ಕ್ ಆಗುತ್ತೆ ಅಂತ, ಆ ಒಂದು ಅವರ ಪಲ್ಸ್ಗೆ ನಾನು ಈ ಒಂದು ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಅಂಥದ್ದೊಂದು ಪ್ರಯೋಗವನ್ನು ಈ ರೀತಿಯಾಗಿ ಮಾಡ್ಬೋದು, ಈ ಥರದ್ದೊಂದು ಕಥೆನ ಹಿಂಗೆ ಹೊಡಿಬೋದು ಅಂತ. ಆ್ಯಂಡ್ ಶನಿಲ್ ಗೌತಮ್ ಅವ್ರ ಬಗ್ಗೆ ಅಂತೂ ನಾನು ಮಾತಾಡಲೇಬೇಕು. ರವಿ ಅಣ್ಣ ಇಡೀ ಸಿನಿಮಾದ ಒಂದು ಪ್ರಬಲ ಇದು. ಅಂದರೆ ರವಿ ಅಣ್ಣನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ, ಆಮೇಲೆ ಈ ಒಂದು ಕಲಾವಿದ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಜರ್ನಿ ಇದೆ. ಈ ಒಂದು ಕಲಾವಿದನಿಗೆ ತುಂಬ ದೊಡ್ಡ ಭವಿಷ್ಯ ಇದೆ. ಯಾಕಂದರೆ ಇದೊಂದು ಸಿನಿಮಾದಲ್ಲಿ ಆ ರವಿ ಅಣ್ಣನ ಒಂದು ಪಾತ್ರ ಮಾಡಿರೋ ರೀತಿ, ಆ ವೇರಿಯೇಷನ್ಸು ಎಲ್ಲ ನೋಡ್ತಾ ಇದ್ದರೆ ತುಂಬ ದೊಡ್ಡದಾಗಿ ಗಟ್ಟಿಯಾಗಿ ನೆಲೆ ನೀರುವಂತಹ ಕಲಾವಿದ ಇವ್ರು ಆಗ್ತಾರೆ ಅನ್ನೋದು ನನಗೆ ಭಾಳ ಗಟ್ಟಿಯಾಗಿ ಅನ್ನಿಸ್ತು. ಯಾಕೆಂತಂದರೆ ಅವರ ಪರ್ಫಾರ್ಮೆನ್ಸು ಜೊತೆಗೆ ಅವರ ಭಾಷೆ, ಅವರ ನಡವಳಿಕೆ, ಅವರ ದೇಹ, ಏನಂತ ಹೇಳೋದು ಅಂದರೆ ನಮ್ಮಲ್ಲಿ ತುಂಬ ಜನ ಆ ಥರದ ಆರ್ಟಿಸ್ಟ್ಗಳು ಇದ್ದಾರೆ. ಸೊ ಅಂದರೆ ನಾನು ಹೇಳೋದು ರಂಗಾಯಣ ರಘು ಸರ್ ಆಗಿರ್ಬೋದು ಅಥವಾ ಅಚ್ಯುತ್ ಅವರಾಗಿರ್ಬೋದು, ಆ ಥರದೊಂದು ಸಾಲಿಗೆ ಸೇರಿಕೊಳ್ಳುವಂತಹ ಬಹುಮುಖ್ಯ ಮತ್ತು
ತುಂಬ ಗಟ್ಟಿ ಇರುವಂತಹ ಪ್ರತಿಭೆ ಇವರು ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ರವಿ ಅಣ್ಣನ ಪಾತ್ರಧಾರಿ ಶನಿಲ್ ಗೌತಮ್, ತುಂಬ ದೊಡ್ಡ ಭವಿಷ್ಯ ಇದೆ ಈ ಸಿನಿಮಾದ ತಾಕತ್ತು ಕೂಡ ಅವರು. ಆ್ಯಂಡ್ ಇದರ ಜೊತೆಗೆ ಸತೀಶ್ ಅಣ್ಣ, ಚಂದ್ರ, ಆಮೇಲೆ ಚಂದ್ರ ಕ್ಯಾರೆಕ್ಟರ್ ಮಾಡೋದು ಪ್ರಕಾಶ್ ತುಮಿನಾಡ್ ಅವರು, ಆ್ಯಂಡ್ ಸತೀಶ್ ಕ್ಯಾರೆಕ್ಟರ್ ಮಾಡೋದು ದೀಪಕ್ ರೈ ಪಣಾಜೆ ಅವರು. ಅಂದರೆ ಇವರು ಎಲ್ಲರೂ, ಆಮೇಲೆ ಮೈಮ್ ರಾಮದಾಸ್ ಅವ್ರ ಪಾತ್ರ ಆಗಿರ್ಬೋದು, ಆದಮೇಲೆ ದಯಾನು ಒಂದು ಪಾತ್ರ ಬರುತ್ತೆ. ಅಂದರೆ ಒಂದೊಂದು ಭಾನು ಪಾತ್ರ ಬಹುಮುಖ್ಯವಾಗಿ ಅವರು ತುಂಬ ಎಮೋಷ್ನಲಿ ನಮ್ಮನ್ನು ಹಾಂಟ್ ಮಾಡೋವಂಥ ಒಂದು ಕಲಾವಿದೆ, ಅವ್ರ ಪಾತ್ರ ಆಗಿರ್ಬೋದು. ಅಂದರೆ ಸಿನಿಮಾದೊಳಗಡೆ ಪ್ರತಿ ಪಾತ್ರನೂ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಯಾಕೆ ಉಳ್ಕೊಳ್ಳುತ್ತೆ ಅಂದರೆ ಆ ಬರವಣಿಗೆ ಹಂಗಿದೆ, ಆ ಪಾತ್ರಗಳನ್ನು ಹಂಗೆ ಬರೆದಿದ್ದಾರೆ. ಎಲ್ಲದಕ್ಕಿಂತ ನಮ್ಮನ್ನು ತುಂಬ ಸರ್ಪ್ರೈಸಾಗಿ ಎಂಟರ್ಟೈನ್ ಮಾಡೋದು ಕರುಣಾಕರ ಗುರೂಜಿ. ಸೊ ಕರುಣಾಕರ ಗುರೂಜಿ ಇನ್ಯಾರೂ ಅಲ್ಲ, ಆ್ಯಂಡ್ ಅದು ಸರ್ಪ್ರೈಸ್, ನೀವು ಸಿನಿಮಾದಲ್ಲೇ ನೋಡಿ, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ರಾಜ್ ಬಿ ಶೆಟ್ಟಿ ಅವರು ಆ ಒಂದು ಪಾತ್ರನ ಮಾಡಿದ್ದಾರೆ. ಆ ಪಾತ್ರವೇ ನಮ್ಮನ್ನು ಇನ್ನೊಂದು ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅಂದರೆ ಪ್ರತಿ ಹಂತದಲ್ಲೂ ಒಂದೊಂದು ಇದನ್ನು ಹೆಂಗೆ ಬಿಡಿಸೇಳೋದಕ್ಕೂ ನನಗೆ ಗೊತ್ತಾಗ್ತಿಲ್ಲ. ತುಂಬ ಒಳ್ಳೆಯ ಸಿನಿಮಾ ರೀ, ತುಂಬ ಒಳ್ಳೆಯ ಸಿನಿಮಾ. ನಾನು ತುಂಬ ಆರಾಮಾಗಿ ಹೇಳ್ತೀನಿ, ಯಾರು ಬೇಕಾದರೂ ನನ್ನ ರಿವ್ಯೂಸ್ನ ಅಥವಾ ನಾನು ಏನು ಮಾತಾಡ್ತಿದ್ದೀನಿ ನೋಡ್ಕೊಂಡು ಪಿಕ್ಚರ್ ನೋಡ್ಕೊಂಬಂದರೆ ನೀವು ಹೇಳಿದ್ದು ಕರೆಕ್ಟು ಅಂತ ಹೇಳಿಲ್ಲ ಅಂತಂದರೆ ನಾನು ಇಲ್ಲಿಗೆ ರಿವ್ಯೂ ಈ ಥರದ್ದು ವಿಷಯನ ನಿಮ್ಮ ಎದುರುಗಡೆ ತಗೊಂಬರೋದೇ ನಾನು ನಿಲ್ಲಿಸ್ಬಿಡ್ತೀನಿ. ಸೊ ತುಂಬ ಒಳ್ಳೆಯ ಸಿನಿಮಾ ಕನ್ನಡದಲ್ಲಿ ಬಂದಿದೆ, ಆ್ಯಂಡ್ ತುಂಬ ದೊಡ್ಡದಾಗಿ ಈ ಸಿನಿಮಾ ಆಗುತ್ತೆ. ಈಗಾಗಲೇ ಅದರ ಗಮಲು ಊರೆಲ್ಲ ಹಬ್ಬಿದೆ. ಸೊ ಶುಕ್ರವಾರ ಇವತ್ತು, ನಿನ್ನೆ ಪೇಯ್ಡ್ ಪ್ರೀಮಿಯರ್ ಒಂದು ವಾರದಿಂದ ಅವ್ರು ಮಾಡ್ಕೊಂಬಂದಿದ್ದಾರೆ. ಮಂಗಳೂರು, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯೂ ನೋಡಿದಂಥವ್ರು ಮತ್ತೆ ನೋಡ್ತಿದ್ದಾರೆ. ಆಮೇಲೆ ಫ್ಯಾಮಿಲಿಗಳ ಸಮೇತ ನುಗ್ಗುತ್ತಿದ್ದಾರೆ. ಸೊ ಇದೊಂದು ಶುಭ ಸಂಕೇತ ಇಂಡಸ್ಟ್ರಿಗೆ. ತುಂಬ ಒಳ್ಳೆಯ ಸಿನಿಮಾ ಬಂದಿದೆ. ಸುಲೋಚನಾ ಫ್ರಮ್ ಸೋಮೇಶ್ವರ, ಈ ಇಡೀ ತಂಡಕ್ಕೆ ಅಭಿನಂದನೆ. ಅಂದರೆ 19 ವರ್ಷದ ಹುಡುಗ ಒಬ್ಬ ಮ್ಯೂಸಿಕ್ ಮಾಡಿದ್ದಾನೆ ಅಂತ ರಾಜ್ ಬಿ ಶೆಟ್ಟರು ನೆನ್ನೆ ಥಿಯೇಟ್ರಲ್ಲಿ ಹೇಳ್ತಾಯಿದ್ರು. ಎಂಥ ಮ್ಯೂಸಿಕ್ ಮಾಡಿದ್ದಾರೆ ಅಂತಂದರೆ, ಇಡೀ ಸಿನಿಮಾದಲ್ಲಿ ನಿಮಗೆ ಟೆಕ್ನಿಕಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ಆಮೇಲೆ ಕ್ಯಾಮ್ರಾಮನ್ ಚಂದ್ರಶೇಖರನ್ ಅಂತ ಹೇಳಿದರು. ಅಂದರೆ ಒಬ್ಬೊಬ್ಬರ ಕೆಲಸವು ಅಷ್ಟು ಅಚ್ಚುಕಟ್ಟಾಗಿ ಪ್ರಬುದ್ಧವಾಗಿ ಕಾಣುತ್ತೆ. ಆ್ಯಂಡ್ ಒಂದು ಸಿನಿಮಾನ ಪ್ರಾಪರಾಗಿ ನಾವು ಮಾಡಲೇಬೇಕು, ಹೊಡಿಲೇಬೇಕು ಅಂತ ಮಾಡಿದ್ರೆ, ಅಂದರೆ ಆಮೇಲೆ ನಮ್ಮ ಹತ್ರನೇ ಇದೆ, ನಮ್ಮ ಸುತ್ತಲೂ ತುಂಬ ಕಥೆಗಳಿದೆ. ಆ ಕಥೆಗಳನ್ನು ನಾವು ಹಿಡಿದು ಈ ಥರ ಕೂರಿಸಿದ್ರೆ ಹಿಂಗಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾ ಅಂತ ಅನಿಸುತ್ತೆ ನನಗೆ. ಅವರು ಹೇಳ್ತಾಯಿದ್ರು, ಸುಮಾರು ಒಂದು 5-6 ವರ್ಷದಿಂದ ನಾವು ಇದರ ಮೇಲೆ ವರ್ಕ್ ಮಾಡ್ತಾಯಿದ್ವಿ, ಈ ಕತೆ ಮೇಲೆ ಅಂತ ಹೇಳಿ. ಸೊ ಈ ಥರದ ಕಥೆಗಳು, ಈ ಥರದ ಟೈಮಿಂಗು ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿದ್ಧಿಸೋದಿಲ್ಲ. ಸೊ ಇವ್ರಿಗೆ ಸಿದ್ಧಿಸಿದೆ ಅಂತಂದರೆ ಇವ್ರು ಇನ್ನೆಷ್ಟು ಸಿನಿಮೋತ್ಸಾಹ ಈ ತಂಡದಲ್ಲಿದೆ, ಇವ್ರ ಒಳಗಡೆ ಇದೆ ಅಂತ ಅನಿಸುತ್ತೆ. ಅವರ ಸಿನಿಮಾ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ಮೇಳೈಸಿದೆ ಈ ಪಿಕ್ಚರಲ್ಲಿ. ಸೊ ಈ ಥರದ್ದು ದಶಕಗಳಿಗೊಂದ್ಸಲ, ಸುಮಾರು ವರ್ಷಗಳಿಗೊಂದ್ಸಲ ಈ ಥರ ಪ್ರಯೋಗಗಳಾಗುತ್ತೆ, ಈ ಥರದ್ದೊಂದು ಸಿಗುತ್ತೆ. ಸೊ ಅಂಥದ್ದೊಂದು ಪ್ರಯೋಗ, ಅಂಥದ್ದೊಂದು ಒಳ್ಳೆಯ ಸಿನಿಮಾ ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗಿದೆ, ನಮ್ಮ ಮುಂದೆ ಬಂದಿದೆ. ಕನ್ನಡದಲ್ಲಷ್ಟೇ ಅಲ್ಲ, ಮಲಯಾಳಮಲ್ಲೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ನಿನ್ನೆ ಅಷ್ಟೇ ಟ್ರೈಲರ್ ಬಿಟ್ಟಿದ್ದಾರೆ. ಆ ಕರಾವಳಿ ಸೊಗಡು ಕೇರಳಕ್ಕೆ ತುಂಬ ಚೆನ್ನಾಗಿ ಹೋಗುತ್ತೆ. ಅದು ಅನ್ನೋದಕ್ಕೆ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗಿದೆ. ಆ್ಯಂಡ್ ನೀವೆಲ್ಲರೂ ಎಂಟರ್ಟೈನ್ಮೆಂಟ್ ಬೇಕು, ಎಂಜಾಯ್ ಮಾಡಬೇಕು ಅಂದರೆ ತಪ್ಪದೆ ಪಿಕ್ಚರ್ ನೋಡಿ. ಆ್ಯಂಡ್ ಅದು ಒಂದಕ್ಕೋಸ್ಕರ ಅಲ್ಲ, ಕನ್ನಡದ ಈ ಥರದ ಪ್ರಯೋಗಗಳನ್ನು, ಈ ಥರದ ಹೊಸತನಗಳನ್ನು ಪ್ರೋತ್ಸಾಹಿಸಿದಲ್ಲಿ ಮತ್ತೊಂದಷ್ಟು ಪ್ರಯೋಗಗಳು, ಮತ್ತೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆ ಸಾಧ್ಯತೆಗೆ ನೀವು ಕಾರಣರಾಗಿ ಅಂತ ನಾನು ಕೇಳ್ಕೊತೀನಿ. ಸೊ ಕನ್ನಡದ ಸಮಸ್ತ ಪ್ರೇಕ್ಷಕರಿಗೆ ಒಂದು ಮನವಿ, ಈ ಥರದ ಸಿನಿಮಾಗಳನ್ನು ಕೈ ಬಿಡಬೇಡಿ. ನೀವು ಥಿಯೇಟ್ರಿಗೆ ಹೋಗಿ ನೋಡಿ, 100% ಅಲ್ಲ 1000% ನೀವು ಕೊಟ್ಟ ಕಾಸಿಗೆ ಮೋಸ ಆಗಲ್ಲ. ಸೊ ಅದಂತೂ ಭರವಸೆ ನಾನು ಕೊಡ್ತೀನಿ. ಇದಿಷ್ಟು ಮಾತ್ರ ಸಾಕು ಅನಿಸುತ್ತೆ. ತುಂಬ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ ಈ ಸಿನಿಮಾ ಬಗ್ಗೆ ಎಷ್ಟು ಮಾತಾಡೋದು ಸಾಕಾಗಲ್ಲ, ಅಷ್ಟೊಂದು ಮಾತಾಡಬೇಕು ಅನಿಸುತ್ತೆ. ಮೇ ಬಿ ಈ ಸಿನಿಮಾ ಆದಮೇಲೆ ಒಂದಷ್ಟು ಸಿನಿಮಾ ವಿದ್ಯಾರ್ಥಿಗಳಿಗೆ ಅಥವಾ ಸಿನಿಮಾ ನೋಡೋವಂಥವ್ರಿಗೆ, ಸಿನಿಮಾ ಮಾಡೋವಂಥವ್ರಿಗೆ ಇದೊಂದು ಸಣ್ಣ ಒಂದು ಥೀಸಿಸ್ ಥರ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇವರು ಮಾಡಿರೋ ಪ್ರಯೋಗ, ಇದು ನೋಡೋದಕ್ಕೆ ಇಷ್ಟು ಚಂದವಾಗಿ, ಇಷ್ಟು ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಅಷ್ಟೇ ಅಲ್ಲ, ಇದರ ಹಿಂದಿನ ಒಂದು ಕತೆ ಮಾಡಿರೋ ರೂಪಕ ಆಗಿರ್ಬೋದು, ಅಥವಾ ಆ ಬಡ್ಜೆಟಿಂಗ್ ಆಗಿರ್ಬೋದು, ಆ ಸಿನಿಮಾನ ಪ್ರೊಡಕ್ಷನ್ ಮಾಡಿರೋ ರೀತಿ ಆಗಿರ್ಬೋದು, ಪ್ರಚಾರ ಮಾಡಿರೋ ರೀತಿ ಆಗಿರ್ಬೋದು, ಇವತ್ತಿನ ಈ ಯಶಸ್ಸಾಗಿರ್ಬೋದು, ಇವೆಲ್ಲದರ ಬಗ್ಗೆನೂ ಸ್ಟಡಿ ಮಾಡುವಂತಹ ವಿಷಯ ತುಂಬ ಇದೆ ಇದರಲ್ಲಿ. ಸೊ ಅದೆಲ್ಲವೂ ಆಗಲಿ. ನಮಸ್ಕಾರ.